ನಮಸ್ಕಾರ ಸ್ನೇಹಿತರೆ, ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರೀತಿಯ ಅದ್ಭುತ ಬಿಳಿ ಅಮೃತಶಿಲೆಯ ಕಾವ್ಯ ಅಂತ ಇಡೀ ಜಗತ್ತಿನಿಂದ ಕೊಂಡಾಡಲ್ಪಡುವ ಸ್ಮಾರಕವೇ ನಮ್ಮ ಭಾರತದ ಹೆಮ್ಮೆಯ ತಾಜ್ಮಹಲ್. ಆದರೆ ವರ್ಷಕ್ಕೆ ಕೋಟ್ಯಾಂತರ ಪ್ರವಾಸಿಗರು ಬಂದು ಹೋಗುವ ಈ ಜಗತ್ತಿನ 7ನೇ ಅದ್ಭುತದ ಕೆಳಗೆ ಯಾರು ಪ್ರವೇಶಿಸಲಾಗದ ಒಂದು ನಿಗೂಢ ಪ್ರಪಂಚವಿದೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ತಾಜ್ಮಹಲ್ನ ಮುಖ್ಯ ಬೇಸ್ಮೆಂಟ್ನಲ್ಲಿ ನೂರಾರು ವರ್ಷಗಳಿಂದ ಮುಚ್ಚಿರೋ ಬರೋಬ್ಬರಿ 22 ರಹಸ್ಯ ಕೋಣೆಗಳಿವೆ. ಈ ಕೋಣೆಗಳ ಹಿಂದೆ ಇರೋ ರಹಸ್ಯ ಏನು? ಇಂಟರ್ನೆಟ್ನಲ್ಲಿ ಹರಿದಾಡೋ ಹಾಗೆ ಅಲ್ಲಿ ಹಿಂದೂ ದೇವತೆಗಳ ವಿಗ್ರಹಗಳು ಅಡಗಿವೆಯಾ, ಅಥವಾ ಮೊಘಲ್ ಸಾಮ್ರಾಜ್ಯದ ರಹಸ್ಯ ನಿಧಿಗಳು ಅಲ್ಲಿ ಭದ್ರವಾಗಿವೆಯಾ? ಭಾರತ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಆ ಬಾಗಿಲುಗಳನ್ನು ಪ್ರವಾಸಿಗರಿಗೆ ಯಾಕೆ ತೆರೆಯುತ್ತಿಲ್ಲ? ಇವತ್ತು ನಮ್ಮ ದಿವ್ಯ ಕ್ರಿಯೇಟಿವ್ ಸ್ಪೇಸ್ನಲ್ಲಿ ಈ 22 ಕೋಣೆಗಳ ಹಿಂದಿನ ಪ್ರತಿಯೊಂದು ಆಳವಾದ ರಹಸ್ಯವನ್ನು ಇತಿಹಾಸ ಮತ್ತು ವಿಜ್ಞಾನದ ಆಧಾರದ ಮೇಲೆ ಸಂಪೂರ್ಣವಾಗಿ ಬಯಲು ಮಾಡಲಿದ್ದೇವೆ. ಈ ರೋಮಾಂಚಕ ಜರ್ನಿಯನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ಈ ವಿವಾದ ಎಲ್ಲಿಂದ ಶುರುವಾಯಿತು ಅಂತ ನಾವು ತಿಳಿಯಬೇಕು. 1989ರಲ್ಲಿ ಪ್ರಸಿದ್ಧ ಇತಿಹಾಸಕಾರ PN ಹೋಕ್ ರವರು ತಾಜ್ಮಹಲ್ ದ ಟ್ರೂ ಸ್ಟೋರಿ ಅನ್ನೋ ಒಂದು ವಿವಾದಾತ್ಮಕ ಪುಸ್ತಕವನ್ನು ಬರೆಯುತ್ತಾರೆ. ಆ ಪುಸ್ತಕ ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಅವರ ವಾದದ ಪ್ರಕಾರ ತಾಜ್ಮಹಲ್ ಅನ್ನೋದು ಶಹಜಾನ್ ಕಟ್ಟಿಸಿದ ಸಮಾಧಿಯೇ ಅಲ್ಲ, ಅದು ಅದಕ್ಕೂ ಮುಂಚೆ ಇದ್ದ ಒಂದು ಭವ್ಯವಾದ ಹಿಂದೂ ಅರಮನೆ ಅಥವಾ ಶಿವನ ದೇವಾಲಯ. ಅದರ ನಿಜವಾದ ಹೆಸರು ತೇಜೋ ಮಹಾಲಯ ಅಂತ ಅವರು ವಾದ ಮಾಡುತ್ತಾರೆ. ತಮ್ಮ ವಾದಕ್ಕೆ ಬೆಂಬಲವಾಗಿ ಅವರು ಮೊಘಲ್ ಚಕ್ರವರ್ತಿ ಶಹಜಾನ್ನ ಸ್ವಂತ ದಿನಚರಿಯಾದ ಬಾದ್ಶಾಹನ ಪುಸ್ತಕದ ಉಲ್ಲೇಖವನ್ನು ನೀಡುತ್ತಾರೆ. ಅದರ ಪ್ರಕಾರ ಈ ಜಾಗವನ್ನು ಜಯಪುರದ ರಾಜ ಜಯಸಿಂಗ್ ಅವರಿಂದ ಪಡೆದುಕೊಳ್ಳಲಾಗಿದೆ. ಇದರ ಜೊತೆಗೆ ತಾಜ್ಮಹಲ್ನ ಕೆಳಮಟ್ಟದಲ್ಲಿರುವ 22 ಕೋಣೆಗಳನ್ನು ಶಾಶ್ವತವಾಗಿ ಮುಚ್ಚಿಟ್ಟಿರುವುದೇ ಅಲ್ಲಿ ಹಿಂದೂ ದೇವಾಲಯದ ಕುರುಹುಗಳು ಇರುವುದಕ್ಕೆ ಸಾಕ್ಷಿ ಎಂಬ ವದಂತಿಗಳು ಕಾಡ್ಗಿಚ್ಚಿನಂತೆ ಹರಡತೊಡಗಿದವು. ಸಾರ್ವಜನಿಕರಿಗೆ ಮತ್ತು ಮಾಧ್ಯಮಗಳಿಗೆ ಅಲ್ಲಿ ಹೋಗಲು ಯಾಕೆ ಬಿಡುತ್ತಿಲ್ಲ? ನಿಜಕ್ಕೂ ಅಲ್ಲಿ ಏನೇನೋ ಮುಚ್ಚಿಡಲಾಗುತ್ತಿದೆಯಾ ಅನ್ನೋ ಪ್ರಶ್ನೆ ಭಾರತೀಯರ ಮನಸ್ಸಿನಲ್ಲಿ ಬಲವಾಗಿ ಬೇರೂರಿತು. ವರ್ಷಗಳು ಉರುಳಿದವು, ವದಂತಿಗಳು ಹೆಚ್ಚಾದವು. ಕೊನೆಗೆ ಮೇ 2022ರಲ್ಲಿ ಈ ವಿವಾದ ದೇಶದ ಅತ್ಯುನ್ನತ ನ್ಯಾಯಾಲಯದ ಅಂಗಳಕ್ಕೆ ತಲುಪಿತು. ವಕೀಲರೊಬ್ಬರು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರು. ತಾಜ್ಮಹಲ್ನ ಸತ್ಯವನ್ನು ತಿಳಿಯಲು ಒಂದು ಸಂಶೋಧನಾ ಸಮಿತಿಯನ್ನು ರಚಿಸಬೇಕು ಮತ್ತು ಈ 22 ಕೋಣೆಗಳ ಬೀಗವನ್ನು ತೆರೆದು ಒಳಗೇನಿದೆ ಅಂತ ಇಡೀ ಜಗತ್ತಿಗೆ ತೋರಿಸಬೇಕು ಅನ್ನೋದಾಗಿತ್ತು. ಆದರೆ ನ್ಯಾಯಾಲಯದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆದಾಗ ನ್ಯಾಯಮೂರ್ತಿಗಳು ಅರ್ಜಿದಾರರಿಗೆ ನೀಡಿದ ಪ್ರತಿಕ್ರಿಯೆ ಇಡೀ ದೇಶಕ್ಕೆ ಶಾಕ್ ನೀಡುವಂತಿತ್ತು. ನ್ಯಾಯಮೂರ್ತಿಗಳಾದ ಸುಭಾಷ್ ವಿದ್ಯಾರ್ಥಿ ಮತ್ತು ದೇವೇಂದ್ರ ಕುಮಾರ್ ಉಪಾಧ್ಯಾಯ ಅವರ ಪೀಠವು ಅರ್ಜಿಯನ್ನು ಕಟುವಾಗಿ ಟೀಕಿಸಿತು. ಜಾಗತಿಕ ಮಾಧ್ಯಮವಾದ BBC ವರದಿ ಮಾಡಿದಂತೆ ಕೋರ್ಟ್ ಹೀಗೆ ಹೇಳಿತು: ಯಾರೋ ಕಮೆಂಟ್ ಮಾಡಿದ್ದಾರೆ ಅಂತ ಕೋಣೆಗಳನ್ನು ತೆರೆಯಲು ಆದೇಶ ನೀಡಲಾಗಲ್ಲ. ಇದು ಇತಿಹಾಸದ ವಿಷಯ. ಕೋರ್ಟ್ನಲ್ಲಿ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ನಿಮಗೆ ಇದರ ಬಗ್ಗೆ ಸಂಶೋಧನೆ ಮಾಡಬೇಕಿದ್ದರೆ ಮೊದಲು PhD ಮಾಡಿ, ಯೂನಿವರ್ಸಿಟಿಗಳಿಗೆ ಹೋಗಿ ಚರ್ಚಿಸಿ. ಅಂತಿಮವಾಗಿ ಹೈಕೋರ್ಟ್ ಆ ಅರ್ಜಿಯನ್ನು ಸಂಪೂರ್ಣವಾಗಿ ವಜಾಗೊಳಿಸಿತು. ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದ ಬೆನ್ನಲ್ಲೇ ಜನರ ಗೊಂದಲಕ್ಕೆ ತೆರೆ ಎಳೆಯಲು ಭಾರತೀಯ ಪುರಾತತ್ವ ಇಲಾಖೆ ಅಂದರೆ ASI ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿತು. ಇಲಾಖೆಯು ಈ ಮುಚ್ಚಿದ ಕೋಣೆಗಳ ಒಳಗಿನ ಅಧಿಕೃತ ಫೋಟೋಗಳನ್ನು ತನ್ನ ವೆಬ್ಸೈಟ್ ಮತ್ತು ನ್ಯೂಸ್ ಲೆಟರ್ನಲ್ಲಿ ಬಿಡುಗಡೆ ಮಾಡಿತು. ಆ ಫೋಟೋಗಳಲ್ಲಿ ನಿಜಕ್ಕೂ ಏನಿತ್ತು ಗೊತ್ತಾ? ಇಂಟರ್ನೆಟ್ನ ವದಂತಿಗಳಲ್ಲಿದ್ದಂತೆ ಅಲ್ಲಿ ಯಾವುದೇ ಚಿನ್ನದ ನಿಧಿ ಇರಲಿಲ್ಲ, ಯಾವುದೇ ವಿಗ್ರಹಗಳು ಇರಲಿಲ್ಲ. ಜಾಗತಿಕ ಮಾಹಿತಿ ಸಂಸ್ಥೆಯಾದ ಬ್ರಿಟಾನಿಕಾ ವಿಶ್ಲೇಷಣೆಯ ಪ್ರಕಾರ ಇವು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ನಿರ್ಮಿಸಲಾದ ಖಾಲಿ ಕಾರಿಡಾರ್ಗಳು ಹಾಗೂ ಕಮಾನು ಆಕಾರದ ಕೊಠಡಿಗಳಾಗಿದ್ದವು. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ನಿಯಮಿತವಾಗಿ ಈ ಕೋಣೆಗಳನ್ನು ತೆರೆದು ಒಳಗೆ ಸ್ವಚ್ಛತೆ ಮತ್ತು ಸುಣ್ಣದ ಪ್ಲಾಸ್ಟರ್ ದುರಸ್ತಿ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಅಂದರೆ ಈ ಕೋಣೆಗಳು ನೂರಾರು ವರ್ಷಗಳಿಂದ ಸಂಪೂರ್ಣವಾಗಿ ಬಂದಾಗಿಯೇ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಮತ್ತು ಸಂಶೋಧಕರು ಅಲ್ಲಿಗೆ ಹೋಗುತ್ತಲೇ ಇರುತ್ತಾರೆ. ಆದರೆ ಭದ್ರತೆಯ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಮಾತ್ರ ಅಲ್ಲಿಗೆ ಹೋಗಲು ಅನುಮತಿ ಇಲ್ಲ ಅಷ್ಟೇ. ಹಾಗಾದರೆ ಒಂದು ಮುಖ್ಯ ಪ್ರಶ್ನೆ ಕಾಡುತ್ತೆ: ಈ ಕೋಣೆಗಳನ್ನು ಕಟ್ಟಿದರ ಉದ್ದೇಶವಾದರೂ ಏನು?
ಮತ್ತು ಇವುಗಳನ್ನು ಸಾರ್ವಜನಿಕರಿಗೆ ಯಾಕೆ ಮುಚ್ಚಿಡಲಾಗಿದೆ? ರಾಷ್ಟ್ರೀಯ ಮಾಧ್ಯಮವಾದ ಇಂಡಿಯನ್ ಎಕ್ಸ್‌ಪ್ರೆಸ್ ತಜ್ಞರ ವರದಿಯ ಪ್ರಕಾರ ಇದರ ಹಿಂದೆ ಅದ್ಭುತವಾದ ಇಂಜಿನಿಯರಿಂಗ್ ರಹಸ್ಯವಿದೆ. ರಚನಾತ್ಮಕ ಸಮತೋಲನ. ತಾಜ್‌ಮಹಲ್‌ನ ಇಡೀ ಬೃಹತ್ ಕಟ್ಟಡದ ತೂಕವನ್ನು ಯಮುನಾ ನದಿಯ ಮರಳಿನ ದಂಡೆಯ ಮೇಲೆ ಸಮವಾಗಿ ಹಂಚಲು ಈ ನೆಲಮಾಳಿಗೆಯ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಕೋಣೆಗಳನ್ನು ಇಡೀ ಸ್ಮಾರಕಕ್ಕೆ ಗಟ್ಟಿಯಾದ ಬೇಸ್ಮೆಂಟ್ ತರಹ ಕೆಲಸ ಮಾಡುತ್ತವೆ. ಬೇಸಿಗೆ ತಾಣ. ಮೊಘಲ್ ಇತಿಹಾಸಕಾರರ ಪ್ರಕಾರ ಈ ಕೋಣೆಗಳು ಯಮುನಾ ನದಿಗೆ ಮುಖ ಮಾಡಿರುವ ಆರ್ಚ್ ಕಿಟಕಿಗಳನ್ನು ಹೊಂದಿವೆ. ಬೇಸಿಗೆ ದಿನಗಳಲ್ಲಿ ಚಕ್ರವರ್ತಿ ಮತ್ತು ರಾಜಮನೆತನದವರು ನದಿಯ ತಂಪಾದ ಗಾಳಿಯೊಂದಿಗೆ ವಿಶ್ರಾಂತಿ ಪಡೆಯಲು ಈ ತಕನನ್ನು ಬಳಸುತ್ತಿದ್ದರು. ಅಮೃತಶಿಲೆಯ ರಕ್ಷಣೆ. ಲಕ್ಷಾಂತರ ಪ್ರವಾಸಿಗರು ಒಟ್ಟಿಗೆ ಈ ಸಣ್ಣ ನೆಲಮಾಳಿಗೆಗೆ ಪ್ರವೇಶಿಸಿದರೆ ಅವರ ಉಸಿರಾಟದಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಮತ್ತು ದೇಹದ ತೇವಾಂಶವು ಒಳಗೆ ಟ್ರ್ಯಾಪ್ ಆಗುತ್ತದೆ. ಇದು ಇಡೀ ತಾಜ್‌ಮಹಲ್‌ನ ಬಿಳಿ ಅಮೃತಶಿಲೆಯ ಆಯುಸ್ಸನ್ನು ಕಡಿಮೆ ಮಾಡುತ್ತದೆ ಮತ್ತು ಗೋಡೆಗಳು ಕಪ್ಪಾಗುವಂತೆ ಮಾಡುತ್ತದೆ. ಇದೇ ಕಾರಣಕ್ಕೆ ಇವುಗಳನ್ನು ಸಾರ್ವಜನಿಕ ವೀಕ್ಷಣೆಯಿಂದ ದೂರ ಇಡಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಮತ್ತು ವಿಜ್ಞಾನದ ಸತ್ಯಗಳನ್ನು ಅರಿತಾಗ ವದಂತಿಗಳ ಹಿಂದೆ ಯಾವುದೇ ಸತ್ಯ ಇರಲ್ಲ ಅನ್ನೋದು ಸಾಬೀತಾಗುತ್ತೆ. ತಾಜ್‌ಮಹಲ್‌ನ ಸೌಂದರ್ಯ ಕೇವಲ ಅದರ ಬಿಳಿ ಗೋಡೆಗಳಲ್ಲಷ್ಟೇ ಇಲ್ಲ, ಅದನ್ನು ನಿರ್ಮಿಸಿದ ಇಂಜಿನಿಯರಿಂಗ್ ತಂತ್ರಜ್ಞಾನದಲ್ಲೂ ಇದೆ. ನಿಮಗೆ ಈ ಮಾಹಿತಿ ಹೇಗೆ ಅನಿಸಿತು? ತಾಜ್‌ಮಹಲ್‌ನ ಈ 22 ಕೋಣೆಗಳ ಹಿಂದಿನ ಇಂಜಿನಿಯರಿಂಗ್ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇಂಥದೇ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂಥದೇ ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.